ಎಲ್ಲರೂ ಹೇಳಿದ್ರು ನೀನು ಬೇಡ, ನಿನಗೆ ಬೇರೆ ಕಂಟೆಸ್ಟೆಂಟ್ ನೀನು ಇರೋ ಫಿಸಿಕ್ಕಿನ್ನ ಸ್ಟ್ರಾಂಗ್ ಅಂತ. ಬಟ್ ನಾನು ನಿನಗೆ ಡೇ ಒನ್ನಿಂದ ಹೇಳ್ಕೊಂಬಂದಿದ್ದೀನಿ ನನಗೆ ನೀನೇ ಬೇಕು ಅಂತ. ಇನ್ನು ಮುಂದೆನೂ ನೀನೇ ಬೇಕು, ನೀನು ಚೆನ್ನಾಗಿ ಮಾಡ್ರು ನೀನೇ ಬೇಕು, ನೀನು ಚೆನ್ನಾಗಿ ಮಾಡಿಲ್ಲ ಅಂದರೂ ನೀನೇ ಬೇಕು. ಏನಕ್ಕಂದರೆ ನನಗೆ ಅವ್ನು ಹೊರತನ ತುಂಬ ಇಷ್ಟ ಸರ್. ಡೈರೆಕ್ಟಾಗಿ ಹೇಳ್ತಾನೆ, ಸ್ಟ್ರೇಟ್ ಫಾರ್ವರ್ಡ್. ನಾನು ನಿನ್ನೇ ನೋಡ್ತಾ ಇರ್ತೀನಿ, ನೀನು ತಿನ್ನೋದು ನೋಡ್ತೀನಿ, ನೀನು ನಡೆಯೋದು ನೋಡ್ತೀನಿ ಅಂತೆಲ್ಲ ಅಂತಾನೆ. ನಂಗೆ ಸಕ್ಕತ್ ಇಷ್ಟ ಅದು. ಸೊ ನಿನ್ನದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ಒಂಟಿಗಿರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ಈ ಆ್ಯಂಕರಿಂಗ್ ಡೈರೆಕ್ಟ್ ಮಾಡೋರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಕಿವಿಲಿ ಹೇಳೋರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಅಲ್ಲಿಗೆ ಬಂದು ಶೋ ಮಾಡೋಕ್ಕಿಂತ ಮುಂಚೆನೇ ಹಿಂದ್ಗಡೆ ತೋರಿಸೋ ಕ್ಯಾಮ್ರಾಮ್ಯಾನ್ಗಳಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ನೀರು ಕೊಡ್ಕೊಂಡು ಟೈಮಿಗೆ ಬಿಸ್ಕೆಟ್ ಕೊಡ್ಕೊಂಡು ಇನ್ನು ಹತ್ರದಲ್ಲಿ ನಿಂತ್ಕೋ ಪಕ್ಕದಲ್ಲಿ ನಿಂತ್ಕೋ ಅಂತ ಹೇಳೋ ಅವ್ರಿಗೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಂಗಿದ್ದಾರೆ ಅಕುಲ್ ಸರ್ ಅಲ್ಲೇ ಇದ್ದಾರೆ ಹಿಂದೆ. ಏನಪ್ಪ ಮಾತಾಡ ಹೇಳು 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 ಏನು ಹಾಂ ರಕ್ಷಾ ಬೇಕಾ ನಿಮಗೆ? ನೀನು ರಕ್ಷಣೆಗೋಸ್ಕರ ಶೋಗೆ ಬಂದ್ಯಾ ಅಥವಾ ಹಳ್ಳಿ ಹೈದ ಕಾರ್ಯಕ್ರಮಕ್ಕೋಸ್ಕರ ಬಂದ್ಯಾ? ಓಕೆ, ಒಂದು ಕೆಲಸ ಮಾಡು, ನೀನು ಆನ್ ಕ್ಯಾಮ್ರಾ ನಾನು ಇಲ್ಲಿ ಬಂದಿದ್ದೆ ರಕ್ಷಣೆಗೋಸ್ಕರ, ನನ್ನ ಶೋ ನಾನು ಕೇರು ಮಾಡೋಲ್ಲ ಅಂತ ಹೇಳ್ಬಿಡು, ನನಗೆ ರಕ್ಷಣೆ ಕೊಡ್ತೀನಿ. ನನ್ನ ಪಾಯಿಂಟ್ಗೆ ಉತ್ತರ ಕೊಡು. ಏನು ಪ್ರಾಬ್ಲಮ್ ಹೇಳು. ಮತ್ತೆ ಬೇರೆ ಹುಡುಗಿ ಜೊತೆ ಬಾಂಡಿಗೆ ಬರ್ಸ್ಕೊಳಕ್ಕೆ ಬೇರೆ ಓಕೆ, ಹರ್ಷಿತಾ ಕರಂಬಯ್ಯ ಬೇಡ, ಇನ್ನು ಬೇರೆ ಯಾರು ಬೇಕು? ಯಾವ ಹುಡುಗಿರ ಕೈಲಿ ಆಗಲ್ಲ ಸರ್ ಮತ್ತೆ ಬರ್ಸ್ಕೊಳಕ್ಕೆ. ಒಂದು ನ್ಯೂಸ್ ಹೇಳ ನಿನಗೆ, ದಡ್ ನನ್ನ ಮಗನೇ, ನೀನು ಹೋದ ತಕ್ಷಣ ಮತ್ತೆ ವಾಪಸ್ ಎಲ್ಲ ಅವ್ರವ್ರ ಸೀಟಿಗೆ ಬಂದರು. ನೀನು ದಡ್ ಅಂತರ ಆಚೆ ಬಂದಿದ್ಯಾ. ಈಗ ಯಾರು ಬದಲಾಗಲಿಲ್ಲ, ಮತ್ತೆ ವಾಪಸ್ ಬಂದರು. ಗೋ, ಹ್ಯಾಪಿ ದಿವಾಲಿ. ಹಾಂ ಏನು ನಗು ಈಗ ಯಾಕೆ? ಹಾಂ ಹಾಯ್ ಹಲೋ ನಮಸ್ಕಾರ. ಹಳ್ಳಿಯಿಂದ ಡೆಲ್ಲಿವರೆಗೂ, ಅಜ್ಜಿಯಿಂದ 4Gವರೆಗೂ, ಕಬ್ಬಿನ ಹಾಲಿಂದ ಕೆಫೆವರೆಗೂ, ಮೋಟ್ಗನ್ ಹಳ್ಳಿಯಿಂದ ಮೆಟ್ರೋ ಸ್ಟೇಷನ್ವರೆಗೂ ಇರೋ ಎಲ್ಲ ಹಿರಿಕಿರು ಕಿರಿಕಿರು ಸರಿಕರಿಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಹಳ್ಳಿ ಹೈದ ಪ್ಯಾಡೆಗೆ ಬಂದ ಕೋ ಪವರ್ಡ್ ಬೈ ಫಾಗ್. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಡು ರಸ್ತೆಯಲ್ಲಿ ಎದೆ ನಡುಗಿಸೋ ಚಾಲೆಂಜ್. ಇಲ್ಲಿ ಬೆನ್ ಹಿಂದೆ ಭಯ ಇರುತ್ತೆ, ಕಣ್ಮುಂದೆ ಅಪಾಯ ಕೈ ಬೀಸಿ ಕರೀತಾ ಇರುತ್ತೆ. ಮೀಟರ್ ಇರೋರು ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಸ್ಪೀಡ್ ಇರೋರು ಮಾತ್ರ ಸೇಫ್ ಆಗಕ್ಕೆ ಸಾಧ್ಯ. ಭಯ ಬಿಟ್ಟವರು ಬಾವುಟ ಹಾರಿಸ್ತಾರೆ, ಭಯ ಪಟ್ಟವರು ಸುಸ್ಸು ಮಾಡ್ಕೊಂಡು ಜೂಟ್ ಹೇಳ್ತಾರೆ. ಇಡೀ ಸೌತ್ ಇಂಡಿಯಾದ ಅತಿ ದೊಡ್ಡ ಚಾಲೆಂಜ್ ನಿಮ್ಮ ಮುಂದೆ ಇದೆ. ಈಗ ಯಾರು ಕೂಡ ಈ ತರ ಚಾಲೆಂಜ್ ಮುಂಚೆ ಮಾಡಿಲ್ಲ, ಮಾಡೋಕ್ಕೂ ಹೋಗಲ್ಲ. ಅದಕ್ಕೆ ಮುಂಚೆ ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡಿರೋ ದೊಡ್ಡ ಚಾಲೆಂಜ್ ಏನು? ಪ್ರಮೋದ? ಊರಿಂದ 11 ನಿಮಿಷಕ್ಕೆ ಹಾಸನ ಕೊಡ್ತಿದ್ದೀನಿ ಬೈಕ್. ಅದಲ್ಲ, ರಕ್ಷಣ್ ಬಿಟ್ಟು ಹೋಗಿದೆಯಲ್ಲ, ಅದೇ ನಿನ್ ದೊಡ್ಡ ಚಾಲೆಂಜ್ ಲೈಫ್. ಅಮ್ಮಗೊಂಡ ನ್ಯಾಷನಲ್ ಅಲ್ಲಿ ಸೆಮಿಫೈನಲ್ ಬಂದಿದ್ದು ಅದೇ ದೊಡ್ಡ ಚಾಲೆಂಜ್ ಸರ್. ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡಿರೋ ಚಾಲೆಂಜ್ಗಳಿಗಿಂತ ಅತಿ ದೊಡ್ಡ ಚಾಲೆಂಜ್ ನಿಮ್ಮ ಮುಂದೆ ಬರ್ತಾ ಇದೆ. ಈಗ ಸಿಟಿಯಲ್ಲಿ ಗಾಡಿ ಪಾರ್ಕ್ ಮಾಡೋದು ದೊಡ್ಡ ಚಾಲೆಂಜ್ ಅಲ್ವಾ? ಪ್ಯಾಟೆಗೆ ಬಂದಿದ್ದೀರಾ, ಪಾರ್ಕ್ ಮಾಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಒಂದು ಚಿಕ್ಕ ಜಾಗ ಕೊಡ್ತಾ ಇದೀವಿ ಪಾರ್ಕ್ ಮಾಡಕ್ಕೆ ರೆಡಿ ಇದ್ದೀರಾ? ಆದ್ರೆ ಜೀವನದಲ್ಲಿ ಯಾವ ಪಾರ್ಕಿಂಗ್ ಸ್ಪೇಸ್ ಮೂವ್ ಆಗಲ್ಲ, ಈ ಪಾರ್ಕಿಂಗ್ ಸ್ಪೇಸ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಪಾರ್ಕಿಂಗ್ ಸ್ಪೇಸ್ ಮೂವ್ ಆಗ್ತಿರುತ್ತೆ, ನಿಮ್ಮ ಗಾಡಿ ಮೂವ್ ಆಗ್ತಿರುತ್ತೆ, ಫೈನಲಿ ಮೂವ್ ಆಗ್ತಿರೋ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ನಿಮ್ಮ ಗಾಡಿನ ಪಾರ್ಕ್ ಮಾಡಬೇಕು. ಎಂತ ಇಂಟ್ರೆಸ್ಟಿಂಗ್ ಚಾಲೆಂಜ್ ಅಲ್ವಾ? ಚಾಲೆಂಜ್ ಹಿಂಗಿರುತ್ತೆ, ಒಂದು ಜೋಡಿ ಭಾಗವಹಿಸುತ್ತೆ. ನಿಮಗೆ ಒಂದು ಗಾಡಿ ಕೊಡ್ತೀವಿ, ಡ್ರೈವಿಂಗ್ ಯಾರಿಗೆ ಬರುತ್ತೋ ಅವ್ರು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋತೀರಾ. ಒಂದು ಟೈಮ್ಗೂ ಫಸ್ಟ್ ಡ್ರಮ್ ಇರುತ್ತೆ, ಡ್ರಮ್ನ ಬ್ರೇಕ್ ಮಾಡಿ ಹಾಗೆ ಮುಂದೆ ಹೋದರೆ ಒಂದು ದೊಡ್ಡ ಗ್ಲಾಸ್ ಇರುತ್ತೆ, ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋದರೆ ನಿಮಗೆ ಒಂದು ದೊಡ್ಡ ಟ್ರಕ್ ಕಾಣುತ್ತೆ. ಆ ಟ್ರಕ್ ಸುಮ್ಮನೆ ಇರುತ್ತಾ?
ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ 50 km/h ಸ್ಪೀಡಲ್ಲಿ. ನೀವೇನ್ ಮಾಡಬೇಕು ಅಂದ್ರೆ ಆ ಗಾಡಿನ ಅದ್ರ ಮೇಲೆ ಹತ್ಸಿ ಪಾರ್ಕ್ ಮಾಡಬೇಕು. ರೆಡಿನಾ? ಆದ್ರೆ ಸಣ್ಣ ಕ್ಯಾಚ್ ಇದೆ. ಟ್ವಿಸ್ಟ್. ಆ ಟ್ವಿಸ್ಟ್ ಏನ್ ಗೊತ್ತಾ? ಯಾರು ಓಡಿಸ್ತಿರ್ತಾರೋ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ತುಂಬಾ ಸಣ್ಣ ಇದೆ. ಸೊ ನಿಮ್ಮ ಕಣ್ಣು ಯಾರಾಗ್ಬೇಕು ಗೊತ್ತಾ? ನಿಮ್ಮ ಪಾರ್ಟ್ನರ್. ಅವರು ನ್ಯಾವಿಗೇಟ್ ಮಾಡ್ತಾರೆ. ಸ್ಟ್ರೈಟ್, ಲೆಫ್ಟ್, ಡ್ರಮ್ಸ್, ಗ್ಲಾಸ್, ಅದು ಇದು ಮುಂದೆ ಯಾ ಹೋಗು ನುಗ್ಗು 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 ಆಗಬಹುದು. ಈ ಟಾಸ್ಕ್ನ ಹೆಸರು ಡೇಂಜರಸ್ ಪಾರ್ಕಿಂಗ್. ಸೇಫ್ಟಿ ವಿಚಾರಕ್ಕೆ ಬರುವ, ನಿಮಗೆ ಹೆಲ್ಮೆಟ್ಸ್ ಕೊಡ್ತೀವಿ, ನಿಮಗೆ ಜಾಕೆಟ್ಸ್ ಕೊಡ್ತೀವಿ. ಇಡೀ ಕಾರ್ಗೆ ಕಂಪ್ಲೀಟ್ಲಿ ಆ ಒಂದು ರಾಡ್ಸ್ ಅಲ್ಲಿ ಸೀಲ್ ಮಾಡಿಟ್ಟಿದ್ದೀವಿ. ವಿಚ್ ಮೀನ್ಸ್ ಟಾಪಲ್ ಆದರೂ ಕೂಡ ನಿಮಗೆ ಏಟ್ ಆಗಲ್ಲ. ಬಟ್ ಕೈಗಳನ್ನು ಆಚೆ ಹಾಕಿದ್ರೆ ಮಾತ್ರ ನಾನು ಗ್ಯಾರಂಟಿ ಕೊಡಲ್ಲ. ಯಾವುದೇ ಕಾರಣಕ್ಕೂ ಕೈಗಳನ್ನು ಆಚೆ ಹಾಕಬೇಡಿ. ಇದಕ್ಕೆ 3 ಸ್ಟಂಟ್ ಮಾಸ್ಟರ್ಸ್ನ ನಾವು ಕರೆಸಿ ಮಾಡಿಸಿದ್ವಿ. ಈಗ ಅವ್ರನ್ನ ಕರಿತೀನಿ. ಕ್ಯಾನ್ ಐ ಹ್ಯಾವ್ ಆಲ್ ದ ಸ್ಟಂಟ್ ಮಾಸ್ಟರ್ಸ್ ಹಿಯರ್ ಪ್ಲೀಸ್? ತುಂಬಾ ಸೂಕ್ಷ್ಮವಾಗಿ ಸೇಫ್ಟಿ ಮೆಷರ್ಸ್ನ ತಗೊಂಡಿದ್ದಾರೆ. ಕೋಟೆ ಸರ್ ಹೇಳಿ. ಇದು 3 ಡೇಸಿಂದ ವರ್ಕ್ ಸ್ಟಾರ್ಟ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀವಿ. ಅದು ಒಳ್ಳೆ ಸೇಫ್ಟಿ ಮಾಡಿದ್ದೀವಿ. ಕಾರು ಎಷ್ಟೇ ಪಲ್ಟಿ ಆದರೂ ಏನೂ ಆಗಲ್ಲ. ನಿಮಗೆ ಸೇಫ್ಟಿ ಕೊಟ್ಟಿದ್ದೀವಿ. ಪಕ್ಕದಲ್ಲಿರೋರು ಚೆನ್ನಾಗಿ ಅವ್ರಿಗೆ ಕೋಚ್ ಕೊಟ್ಟು ಡ್ರೈವಿಂಗ್ ಇದು ಮಾಡಿದ್ರೆ ಗೆಲ್ಬೋದು. ನಿಮಗೇನು ಬೇಕೆಲ್ಲ ಇದರಲ್ಲಿ ಸೇಫ್ಟಿ ಇದೆ. ನೀವು ಯಾವುದು ಭಯ ಪಡೋದು ಇದು ಮಾಡೋದು ಯಾವುದು ಒಂದು ಗಾಬರಿ ಏನು ಮಾಡ್ಕೋಬೇಡಿ. ಸೇಫ್ಟಿ ಮೆಷರ್ಸ್ ನಾವು ತುಂಬಾ ಸೂಕ್ಷ್ಮತೆಯಿಂದ ಸೇಫ್ಟಿ ಮೆಷರ್ಸ್ ನೋಡ್ತೀವಿ. ಆ ಸೇಫ್ಟಿ ಮೆಷರ್ಸ್ ನಾವು ಕಲ್ಪಿಸ್ಕೊಟ್ಟಿದ್ವಿ. ಎನಿ ಡೌಟ್ಸ್? ಓಕೆ, ಲಾಟ್ಸ್ ಮೂಲಕ ನಾನು ಡಿಸೈಡ್ ಮಾಡ್ತೀನಿ ಯಾರು ಫಸ್ಟ್ ಹೋಗ್ತಾರೆ ಅಂತ. ವೀರ ವರದ ಲಕ್ಕಿ ಫೆಲೋ. ಸೆಕೆಂಡ್ ಯಾರು? Monday Naga and Monica. Next, Superman Santosh and Niharika. Next, Director, ready? Next, Ama Gonda. Next, Jodi. Ramesa, challenging Jodi. Next, Indibralli, Milk Manja and Nisarga. ಕೊನೆಗೆ ಹೋಗ್ತಿರೋದು ಇಟ್ ಇಸ್ ಆಪಲ್ ಅಯ್ಯಪ್ಪ ಅಂಡ್ ಆಶಿಯಾ ಗೌಡ. ಆಲ್ ಸೆಟ್? ಗೈಸ್, ಗುಡ್ ಲಕ್. ಒಳ್ಳೇದಾಗ್ಲಿ. ಲೆಟ್ಸ್ ಸ್ಟಾರ್ಟ್ ದ ರೇಸ್. ಸ್ವಲ್ಪ ರೈಟು, ಸ್ವಲ್ಪ ರೈಟು, ಹತ್ತು ಸ್ವಲ್ಪ ರೈಟು. ಕಣ್ಣಿಗೆ ಬಟ್ಟೆ ಕಟ್ಟಿ ಕಳಿಸ್ತವ್ರೆ. ಆದ್ರೂ ಏನಿದೆ ಎಲ್ಲ ಥರದ್ದು ಸೇಫ್ಟಿ ಅಂತೂ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಮುಂದಕ್ಕೆ ಅನ್ನೋದು ಗೊತ್ತಿಲ್ಲ. ನೋಡಬೇಕು. ಯಾವತ್ತು ಈ ಥರ ರಿಸ್ಕ್ ಇತ್ತು ನನ್ನ ಲೈಫಲ್ಲೇ ತೊಗೊಂಡಿಲ್ಲ. ಯಾವುದೂ ನನ್ನ ಲೈಫಲ್ಲಿ ರಿಸ್ಕಿ ಅಂತ ಅನಿಸಿಲ್ಲ. ಬಟ್ ಇವತ್ತು ನನಗೆ ರಿಸ್ಕು ಇದು ಅಂತ ಅನ್ನಿಸ್ತಾ ಇದೆ. ಇದು ಗೆದ್ದಾದ್ಮೇಲೆ ಬಂದ್ಬಿಟ್ಟು ಮಾತಾಡ್ತೀವಿ. Your time starts in 3, 2, 1, go! ಆರಾಮ್ ಸೆ ಸ್ವಲ್ಪ ಲೆಫ್ಟ್. ಸೆಂಟರ್ ಹೊಡಿಬೇಕು. ಸೆಂಟರ್ ಸ್ವಲ್ಪ ಲೆಫ್ಟ್. ಸೆಂಟರ್ ಹೊಡಿಬೇಕು. ಸೈಟ್ ಇದೆ ಹೋಗು. ಸ್ವಲ್ಪ ಲೆಫ್ಟ್ ಹೊಡಿ. ಸ್ಟಾಪ್.
come back, you can come reverse. ರಿವರ್ಸ್ ರಿವರ್ಸ್ ಲೆಫ್ಟ್ 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 ಗೆಳಕೋ, ನೀಟಾಗಿ ಲೆಫ್ಟ್ ಗೆಳಕೋ, ಲೆಫ್ಟ್ ಗೆಳಕೋ, ಎಳಕೋ, ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು, ಲೆಫ್ಟ್ ರೈಟ್ 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 ಬರ್ತಾ ಈ ಬಾಕ್ಸ್ ಅನ್ನು ಬ್ರೇಕ್ ರೈಟ್ ಮಾಡು. ಸ್ಟ್ರೈಟ್ ಬರ್ತಾ ಈ ಹೋಗು, ಬಾಕ್ಸ್ ಸ್ಟ್ರೈಟ್ ಅನ್ನು ಹೋಗು, ಬ್ರೇಕ್ ಮಾಡಬೇಕು. ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು, ಹಂಗೆ ಸ್ಟ್ರೈಟ್ ಹೋಗು, ಹೋಗಿ ಸ್ಪೀಡ್ ಆಗಿ ಹೋಗು, ಲೆಫ್ಟ್ 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 ಸ್ಟ್ರೈಟ್ ಸ್ಟ್ರೈಟ್ ಲೆಫ್ಟ್ ಹೋಗು, ಲೆಫ್ಟ್ ಸ್ವಲ್ಪ ಲೆಫ್ಟ್ ಕಣೋ, ಸ್ವಲ್ಪ ಲೆಫ್ಟ್ ರೈಟ್ ಅಲ್ಲ ಲೆಫ್ಟ್ ಲೆಫ್ಟ್ ವಾಪಸ್ ವಾಪಸ್ ಸ್ಟ್ರೈಟ್ ಆಗಿ ಹೋಗು, ಬಾಕ್ಸ್ ಸ್ಪೀಡ್ ಆಗಿ ಅನ್ನು ಹೋಗು, ಬ್ರೇಕ್ ಸ್ಪೀಡ್ ಆಗಿ ಹೋಗು, ಮಾಡಬೇಕು. ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ಟ್ರೈಟ್ ಹೋಗು, ಲೆಫ್ಟ್ ಬರ್ತಾ. ಲೆಫ್ಟ್ Stop. ಲೆಫ್ಟ್ ಬರ್ತಾ, ಲೆಫ್ಟ್ stop. ಕಣೋ, ಲೆಫ್ಟ್ ಕೇಳಿಸ್ತಾ ಇಲ್ವಾ ಕಿವಿಗೆ, ಲೆಫ್ಟ್ ಸ್ವಲ್ಪ ಲೆಫ್ಟ್ ಸ್ಟ್ರೈಟ್ ಹೋಗಿ ಇವಾಗ, ಕಮ್ ರೈಟ್ 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 ಹಾ ಹೋಗಿ ಸ್ಪೀಡ್ ಆಗಿ ಹೋಗಿ ಇವಾಗ, ಗುದ್ದು 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 ಲೆಫ್ಟ್ 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 ಗೋ, ಸೊ ಹಿಂದಕ್ಕೆ ಹಾಕು, ಎತ್ಕೋ, ರಿವರ್ಸ್ ಎತ್ಕೋ, ರಿವರ್ಸ್ ಎತ್ಕೋ, ರಿವರ್ಸ್ ರಿವರ್ಸ್ ಬಾ, ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ. ಸ್ಟಾಪ್ 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 ನೀನ್ ಲೆಫ್ಟ್ ಹೋಗೋ, ಸ್ಟ್ರೈಟ್ ನಿನ್ಗೆ ಸ್ಟ್ರೈಟ್ ಹೋಗ್ಬೇಕು ನಾವು, ರಿವರ್ಸ್ 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 ಹೋಗು, ರಿವರ್ಸ್ ಹೋಗು, ರಿವರ್ಸ್ ಹೋಗು, ಲೆಫ್ಟ್ ಹಾಕೋ, ಲೆಫ್ಟ್ ತಿರ್ಸು, ಲೆಫ್ಟ್ ತಿರ್ಸು, ಲೆಫ್ಟ್ ತಿರ್ಸು, ಸ್ಟಾಪ್ ಯೋ ಹೆಂಗೆ ಯೂ ಟರ್ನ್ ಹಾಕೋ, ಯಾವ ಕಡೆಗಲ್ಲ ಈ ಕಡೆ, ಲೆಫ್ಟ್ ಲೆಫ್ಟ್ಗೆ ಲೆಫ್ಟ್ಗೆ ಲೆಫ್ಟ್ಗೆ, ಇನ್ನು ತಿರ್ಸು, ಇನ್ನು ತಿರ್ಸು, ತಿರ್ಸು ತಿರ್ಸು, ಇನ್ನು ತಿರ್ಸು, ಓ ಸ್ಟ್ರೈಟ್ ಹೋಗಿ ಇವಾಗ, ಸ್ಟ್ರೈಟ್ ಹೋಗು, ಲೆಫ್ಟ್ ಲೆಫ್ಟ್ ಸ್ವಲ್ಪ ಲೆಫ್ಟ್, ಇನ್ನೊಂದು ಸ್ವಲ್ಪ ಲೆಫ್ಟ್, ಇನ್ನೊಂದು ಸ್ವಲ್ಪ ಲೆಫ್ಟ್, ಗಾಡಿ ಮೂವ್ಮೆಂಟ್, ಸ್ಟ್ರೈಟ್ ಹೋಗು, ಸ್ಪೀಡ್ ಆಗಿ ಹೋಗು, ರೈಟ್ 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 ಸ್ಟ್ರೈಟ್ ಸ್ಟಡಿ 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 ಸ್ಟ್ರೈಟ್ ಸ್ಪೀಡ್ 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 ಲೆಫ್ಟ್ 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 ಕಣ, ಲೆಫ್ಟ್ ಅಂದ್ರೆ ರೈಟ್ ಹೋಗ್ಬೇಡ, ಲೆಫ್ಟ್ ಹೋಗು, ಲೆಫ್ಟ್ ಹೋಗು, ಏಯ್ ನಿನ್ ರೈಟ್ ಕಣ, ಲೆಫ್ಟ್ ಹೋಗು, ಆರಾಮ್ಸೆ slow ಆಗಿ ಹೋಗಿ. ರೈಟ್ ಅಲ್ಲ, ಓ ಲೆಫ್ಟ್ ನೀನ್ ರೈಟ್ ಹೋಗ್ತಾ ಇದ್ಯಾ, ಹೋಗು ಸ್ಪೀಡ್ ಆಗಿ, ಏ ಸ್ಟಾಪ್ ಸ್ಟಾಪ್ ರೈಟ್ ರೈಟ್ ಸ್ವಲ್ಪ ರೈಟ್ ತಗೋ, ಸ್ವಲ್ಪ ರೈಟ್ ತಗೋ, ಸ್ವಲ್ಪ ರೈಟ್ ತಗೋ, ಸ್ಟ್ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ಲೆಫ್ಟ್, ಫುಲ್ ತಗೋಬೇಡ, ಸ್ಟಾಪ್ ಸ್ಟಾಪ್ ರಿವರ್ಸ್ ತಗೋ, ಲೆಫ್ಟ್ ಸ್ವಲ್ಪ ಲೆಫ್ಟ್ ಸ್ವಲ್ಪ ಲೆಫ್ಟ್, ಏ ಆರಾಮ್ಸೆ ಹೋಗು, ವರ್ಧಾ ಆರಾಮ್ಸೆ ಹೋಗು. ಟ್ರಕ್ ಮೂವ್ಮೆಂಟ್ ಅಲ್ಲಿ ಇದೆ, ಟ್ರಕ್ ಮೂವ್ಮೆಂಟ್ ಅಲ್ಲಿ ಇದೆ. ಸ್ವಲ್ಪ ಲೆಫ್ಟ್ 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 ಸ್ವಲ್ಪ ಲೆಫ್ಟ್ ಸ್ವಲ್ಪ ಲೆಫ್ಟ್, ಹತ್ತು ಸ್ವಲ್ಪ ಲೆಫ್ಟ್ ಲೆಫ್ಟ್, ಏ ಸ್ಟಾಪ್ 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 ನೀನ್ ಹೇಳಿದ ಮಾತೇನು ಕೇಳ್ತಾ ಇಲ್ಲ, ಲೆಫ್ಟ್ ತಗೋ ಇವಾಗ, ರಿವರ್ಸ್ ತಗೋ, ರೈಟ್ ಹಾಕೋ, ರೈಟ್ ತಿರ್ಸು, ರೈಟ್ ತಿರ್ಸು ಸಾಕು, ಲೆಫ್ಟ್ 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 ರಿವರ್ಸ್, ಸ್ಟಾಪ್ 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 ರಿವರ್ಸ್ ತಗೋ, ರಿವರ್ಸ್ ತಗೋ, ನೀವು ಲೆಫ್ಟ್ ತಿರ್ಸು ಗಾಡಿ, ಸ್ಟಾಪ್, ಏ ಹಿಂದಕ್ಕೆ ಹೋಗ್ತಾ ಇದೆಯಾ, ಇಲ್ಲಿ ಲೆಫ್ಟ್ ತಿರ್ಗಿಸ್ಕೋ, ರಿವರ್ಸ್ಕೋ, ರಿವರ್ಸ್ ತಿರ್ಸ್ಕೋ, ನೀನ್ ಲೆಫ್ಟ್ ಆ ಕಡೆಗಲ್ಲ ಈ ಕಡೆಗೆ ಈ ಕಡೆಗೆ, ತಿರ್ಸು ತಿರ್ಸು, ಲೆಫ್ಟ್ ಕಾಣೋ, ಲೆಫ್ಟ್ ಅಂದ್ರೆ ಎಡಗಡೆ, ಇದು ನಿನ್ನ ಎಡಗಡೆ, ಈ ಕಡೆ ತಿರ್ಸು, ತಿರ್ಸು ತಿರ್ಸು ಬೇಗ ತಿರ್ಸು, ಸ್ಟ್ರೈಟ್ ಆಗಿ ಹೋಗು, ಲೆಫ್ಟ್ ರೈಟ್ 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 ರೈಟ್, ಇನ್ನ ಬಲಗಡೆ ರೈಟ್, ಸ್ಟ್ರೈಟ್ ಆಗಿ ಹೋಗು, ಸ್ವಲ್ಪ ರೈಟ್ 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 ಸ್ವಲ್ಪ ಲೆಫ್ಟ್, ಲೆಫ್ಟ್ ಹೋಗು, ನೀನೆಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇದ್ಯಾ ಕಣೋ ನೀನು, ಸ್ಟ್ರೈಟ್ ಸ್ವಲ್ಪ ಲೆಫ್ಟ್ ಹೋಗು, ಸ್ಟ್ರೈಟ್ ಸಾಕು ಸಾಕು, ರೈಟ್ 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 ಸ್ವಲ್ಪ ರೈಟ್ ಸ್ವಲ್ಪ ರೈಟ್ ಸ್ವಲ್ಪ ಲೆಫ್ಟ್, ಸ್ವಲ್ಪ ಮೆತ್ತಗೆ ಹೋಗೋದಿದೆ ಅಲ್ಲಿ, ಲೆಫ್ಟ್ ಲೆಫ್ಟ್ ಸ್ವಲ್ಪ ಲೆಫ್ಟ್ ಸ್ವಲ್ಪ ಲೆಫ್ಟ್ ಸ್ವಲ್ಪ ಲೆಫ್ಟ್, ಹತ್ತು ಸ್ವಲ್ಪ ಲೆಫ್ಟ್, ರೈಟ್ ರೈಟ್ ರೈಟ್, ಸ್ಟಾಪ್ ಸ್ಟಾಪ್ ರೈಟ್ ಹೋಗು, ಸ್ವಲ್ಪ ಸ್ವಲ್ಪ ರೈಟ್ ಹೋಗು, ಸ್ವಲ್ಪ ಮುಂದೆ ಹೋಗು, ಸ್ವಲ್ಪ ಮುಂದೆ ಹೋಗು, ಸ್ಟಾಪ್ ಸ್ಟಾಪ್ ರೈಟ್ ಲೆಫ್ಟ್ 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 ಸ್ವಲ್ಪ ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಹೋಗು, ಸ್ವಲ್ಪ ರೈಟ್ ಹೋಗು, ಸ್ವಲ್ಪ ರೈಟ್ ಹೋಗು, ಸ್ವಲ್ಪ ರೈಟ್, ಹತ್ತು ಹತ್ತು ಸ್ವಲ್ಪ ಲೆಫ್ಟ್ ಹೋಗು, ಲೆಫ್ಟ್ ಲೆಫ್ಟ್ ತಿರ್ಗ್ಸು, ನೀನ್ ಲೆಫ್ಟ್ಗೆ ಸ್ವಲ್ಪ ಲೆಫ್ಟ್ ತಿರ್ಗ್ಸು, ರೈಟ್ ಅಲ್ಲ, ನೀನ್ ರೈಟ್ ತಿರುಗಿಸ್ತಾ ಇದ್ಯಾ, ಲೆಫ್ಟ್ ಸ್ವಲ್ಪ ಸ್ವಲ್ಪ ಸ್ಪೀಡಾಗಿ ಹೋಗು, ಸ್ವಲ್ಪ ಸ್ಪೀಡಾಗಿ ಹೋಗು, ಸ್ಟ್ರೈಟ್ ಇದೆ, ಸ್ವಲ್ಪ ರೈಟ್ ಸ್ವಲ್ಪ ರೈಟ್, ಹತ್ತು ಹತ್ತು ಸ್ವಲ್ಪ ರೈಟ್, ಸ್ಟಾಪ್ ಸ್ಟಾಪ್
ಮುಗಿತು, ಡಿಸ್ಕ್ವಾಲಿಫೈ ಆಯ್ತು, ಖುಷಿ ಪಡಿ ಇವಾಗ. ನಿಜ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ಬರ್ದಾ ಏನ್ ಬರ್ದ 5 ನಿಮಿಷ 53 ಸೆಕೆಂಡ್ಸ್. ಫೈನಲಿ ಎಲ್ಲಿ ಹೋಯ್ತು ಗಾಡಿ? ಗುಂಡಿಗೆ ಹೋಗ್ಬಿಡ್ತು ಅಷ್ಟೇ. ಈ ಟೈರ್ ಮಾರ್ಕ್ಸ್ ನೋಡಿದಿರಾ? ನೀವು ಹೋಗಿದ್ದೆ ಇದು. ಇದೇನಾದ್ರೂ ಈ ಕಡೆ ಆಗಿದ್ದಿದ್ರೆ ಕರೆಕ್ಟಾಗಿ ಕೂತ್ಕೋತಾ ಇದ್ರಿ, ಕರೆಕ್ಟಾಗಿ ಗಾಡಿನ ಪಾರ್ಕ್ ಮಾಡ್ತಿದ್ರಿ. ಸೊ ಒಂದ್ ಕಡೆ ಪಾಪ ಹರ್ಷಿತ ಕರುಂಬಯ್ಯ ಬಡ್ಕೋತಾ ಇದ್ರು. ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಲ್ಲ ಅಣ್ಣ, ರಿವರ್ಸಲ್ಲಿ ಯಾವತ್ತು ಇವ್ರು ಉಲ್ಟಾ ಹೇಳಬೇಕು. ಲೆಫ್ಟ್ ಅಂದರೆ ಅದು ರೈಟಿಗೆ ಹೋಗುತ್ತೆ, ರೈಟ್ ಅಂದರೆ ಲೆಫ್ಟ್ ಹೋಗುತ್ತೆ. ಇವ್ರು ಯಾವ ಥರ ಹೇಳ್ತಿದ್ರು ನನಗೆ ಅದು ಅರ್ಥ ಆಗ್ತದೆ. ಲೆಫ್ಟ್ ಅಂದ್ರೆ ರೈಟ್ಗೆ ಹೋಗುತ್ತೆ ಗಾಡಿ, ರಿವರ್ಸ್ ಹೋಗ್ಬೇಕಾದ್ರೆ. ರಿವರ್ಸ್ಗೆ ಹೇಳ್ತಾ ಇರಲಿಲ್ಲ ಸರ್ ನಾನು. ಅವನಿಗೆ ಸ್ಟ್ರೈಟ್ ಆಗಿರ್ಬೇಕಾದ್ರೆ ಲೆಫ್ಟ್ಗೆ ಹೋಗು ಅಂದ್ರೆ ರೈಟ್ಗೆ ಹೋಗ್ತಿದ್ದ, ರೈಟ್ಗೆ ಹೋಗು ಅಂದ್ರೆ ಲೆಫ್ಟ್ಗೆ ಹೋಗ್ತಾ ಇದ್ದ. ಇಲ್ಲಿ ಲೆಫ್ಟ್ ರೈಟ್ಗಿಂತ ಜಾಸ್ತಿ ಕಿರ್ಚಾಟ ಇತ್ತು. ಆ ಕಿರ್ಚಾಟದಲ್ಲಿ ಏನಾಗುತ್ತೆ? ಗಾಬರಿ ಆಯ್ತು, ಗಾಬರಿ ಆಗ್ತದೆ. ಗಾಬರಿ ಆದ್ರೆ ಏನಾಗುತ್ತೆ? ಈ ತರ ಗುಂಡಿಗೆ ಬೀಳ್ತೀರಾ. ಬ್ಯಾಡ್ ಲಕ್ ವರ್ಧಾ ಅಂಡ್ ಹರ್ಷಿತಾ ಕರುಂಬಯ್ಯ ಡಿಸ್ಕ್ವಾಲಿಫೈಡ್ ಆಫ್ಟರ್ 5 minutes 53 seconds. ಏನೇ ಕೊನೆ ತನಕನೂ ನಾವು ಇದಾಗಬಾರ್ದು, ಯಾಕಂದರೆ ರೇಸ್ ಆಗಬಾರ್ದು. ಯಾಕೆ ಅಂದರೆ ನಮ್ಗೆ ಏನೂ ಕಾಣಿಸ್ತಿರಲ್ಲ. ಇವ್ರು ಯಾವಾಗ ತಾಳ್ಮೆ ಕೆಡಿಸ್ಕೊಂತಾರೆ ಅವಾಗ ನಮ್ಮ ತಾಳ್ಮೆನೂ ಕೆಟ್ಟೋಗ್ಬಿಡುತ್ತೆ. 3-4 ಸರಿ ಗುಂಡಿ ಒಳಗಡೆ ತಗೊಂಡೋಗಿ ಹಾಕ್ತಾ ಇದ್ರೆ ಆ ಪೇಷನ್ಸ್ ಎಲ್ಲ, ಅಯ್ಯೋ ಮುದ್ದು ಬಂಗಾರ ನನ್ನ ಗುಂಡಿ ಒಳಗಡೆ ಹಾಕ್ಬೇಡ ಅಂತ ಹೇಳೋ ಪೇಷನ್ಸ್ ಅಲ್ಲಿ ಇರಲ್ಲ. ಅಯ್ಯೋ ಸ್ಟಾಪ್ ಇಟ್ ಅಂತ ಕಿರ್ಚ್ತೀವಿ ನಾವು. ಆ ಥರ ಇರುತ್ತೆ ಸಿಚುವೇಶನ್. ತಗೊಂಡೋಗಿ ಗುಂಡಿಗೆ ಹಾಕಿ ಮರಗುದ್ರೆ ರೇಸ್ ಆಯ್ತಾರೆ ಅಷ್ಟು ನಮ್ಮ ತಲೆನೂ ಫುಲ್ ಇದಾಗ ಹೋಗುತ್ತೆ. ಯಾಕಂದ್ರೆ ಮೊದಲೇ ಒಂದು ಕಾಮನ್ ಸೆನ್ಸ್ ಚಿಕ್ಕ ಮಕ್ಳು ಕೇಳಿದ್ರು ಹೇಳ್ತಾರೆ ಲೆಫ್ಟ್ ಯಾವ್ದು. ನಾನು ಹೇಳ್ತಿದ್ದೀನಿ ಗಾಡಿ ಸ್ಟಡಿ ಆಗಿದೆ, ಲೆಫ್ಟ್ಗೆ ಹೋಗೋ ಅಂದ್ರೆ ತಗೊಂಡು ರೈಟ್ಗೆ ಹೋಗ್ತೀವಿ. ಇವನಿಗೆ ಕನ್ಫ್ಯೂಷನ್ ಯಾವ್ದು ಲೆಫ್ಟ್ ಯಾವ್ದು ರೈಟು ಅಂತ. ಇವೊಂದು ಓವರ್ ಕಾನ್ಫಿಡೆನ್ಸ್ ಇಂದಾನೆ ಇವತ್ತು ನಾವು ಡಿಸ್ಕ್ವಾಲಿಫೈ ಆಗಿದ್ದೀವಿ. ಸಿಕ್ಕಾಪಟ್ಟೆ ಕೋಪ ಇದೆ ನನ್ಗೆ ಇವತ್ತು ಇವನ್ ಮೇಲೆ. ಓಕೆ, ಈಗ ನೆಕ್ಸ್ಟ್ ರೆಡಿ ಇರೋದು ಬಂಡೆ ನಾಗ ಅಂಡ್ ಮೋನಿಕಾ. ಅವ್ರು ಹಳ್ಳಕ್ಕೆ ಬೀಳಿಸ್ತಾರಾ ಅಥವಾ ಸ್ಟ್ರೈಟ್ ಅವೇ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ತಾರಾ ನೋಡ್ಲೇಬೇಕು. ಬಂಡೆ ನಾಗ ಅಂಡ್ ಮೋನಿಕಾ, ಗೆಟ್ ರೆಡಿ. ಗುಡ್ ಲಕ್ ಗಾಯ್ಸ್. ಎಷ್ಟು ಟೈಮ್ ತಗೋತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಟಾಸ್ಕ್ ನ ಕಂಪ್ಲೀಟ್ ಮಾಡಿ. ಬಿ ಕೇರ್ಫುಲ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ವಲ್ಪ ರೈಟ್ ಸೈಡ್ ಹೋಗು, ಸ್ವಲ್ಪ ರೈಟ್ ಹೋಗು, ರೈಟ್ ಇನ್ನೊಂದು ಸ್ಟಡಿ ಮಾಡು ಗಾಡಿ ಸ್ಟಡಿ ಮಾಡು ಇನ್ನು ಲೆಫ್ಟ್ ಸಮಯ ಹೋಗ್ತಾ ಇದೆ. ಕಮ್ ಆನ್, ಅಷ್ಟು ಕಂಟ್ರೋಲ್ ಹೊಡಿಬೇಕು. ಲೆಫ್ಟ್ ಹೋಗು, ಸ್ಟಡಿ ಮಾಡು ಗಾಡಿ ಸ್ಟಡಿ ಮಾಡು, ಗಾಡಿ ರೈಟ್ ಸೈಡ್ ಸ್ಟಡಿ ಮಾಡು, ಲೆಫ್ಟ್ ಬಾ ಸ್ಟಡಿ ಮಾಡು, ಸ್ಟೇರಿಂಗ್ ಸ್ಟಡಿ ಇಟ್ಕೋ ಕರೆಕ್ಟ್ ಆಗಿ. ಇವಾಗ ಸ್ಟಾಪ್ ಮಾಡು, ಇರು ಸ್ವಲ್ಪ ಹಿಂದೆ ಬಾ, ರಿವರ್ಸ್ ಬಾ ಸ್ವಲ್ಪ, ಹಾ ಸ್ಟಾಪ್. ಇವಾಗ ಜೋರಾಗಿ ಮುಂದೆ ಗುದ್ದು ಹೋಗು, ಮುಂದೆ ಗುದ್ದು ಹೋಗು, ಸ್ಟ್ರೈಟ್ ಆಗಿ ಹೋಗು. ಮೆತ್ತಗೆ ಹೋಗು, ಸಮಾಧಾನವಾಗಿ ಹೋಗು. ಸ್ಲೋ ಮಾಡು, ಹೇಳದ್ ಕೇಳಿಸ್ಕೊ. ಸ್ಲೋ ಮಾಡು ನಾಗ, ಮೆತ್ತಗೆ ಹೋಗು. ಹಾ ಹೋಗು, ಮೆತ್ತಗೆ ಹೋಗು, ಮುಂದೆ ಹೋಗು, ಬಂಡೆ ನಾಗ ಹೋಗು ನಾಗ. 1 2 3 ಜೋರಾಗಿ ಗುದ್ದು ನಾಗ. ನನಗೆ ಏನು ಕಾಣಿಸ್ತಿಲ್ಲ ಇಲ್ಲಿ ಫುಲ್ಲು. ನಾಗ ಇರೋ, ನನಗೆ ಏನು ಕಾಣಿಸ್ತಿಲ್ಲ. ಮಿರರ್ ಮುಂದೆ ಫುಲ್ಲು ಇದೈತೆ. ಇವಾಗ ಸ್ಟೇಜ್ ಹೋಗು, ಮೆತ್ತಗೆ ಹೋಗು, ಜೋರಾಗಿ ಹೋಗ್ಬೇಡ, ಹೇಳದ್ ಕೇಳಿಸ್ಕೊ. ಸ್ವಲ್ಪ ಹೊತ್ತು ಲೆಫ್ಟ್ ಅಲ್ಲಿ
ನಾಗ ಕಂಗ್ರ್ಯಾಚುಲೇಷನ್ಸ್ ಮಗನೇ, ಕಂಪ್ಲೀಟ್ ಮಾಡಿದ್ಯಾ. ಓ ಹೋಗಕ್ಕಾರ ಫಸ್ಟಿಗೆ ಹೋಗ್ಬೇಕಾರೆ ಇನ್ನೊಂದ್ಸಲ ತಳ ಬಿದ್ಬಿಟ್ಟದ, ಎಲ್ಲಿ ಹೋಗೈತೆ ಗಾರ್ಡನಿಗೆ ಗೊತ್ತಿಲ್ಲ. ಏನಾಗಿದ್ದಾಗಲಿ ಮೋನಿಕರ ಆಕ್ಸಿಡೆಂಟ್ ಆಗಲಿ ನನಗಿರ ಆಕ್ಸಿಡೆಂಟ್ ಆಗಲಿ ಸುಮ್ಮನೆ ಹೊಡೆದ್ಬಿಟ್ಟೆ. ಏನೋ ಒಳ್ಳೆ ದೇವ್ರದಿಂದ ಇಬ್ರು ಬದುಕಿದ್ವಿ. ಬಂಡೆನಾಗ ಅಂಡ್ ಮೋನಿಕಾ, ಎಂತ ಗೆಲುವಪ್ಪ. ಏನ್ ಹೇಳಕ್ ಇಷ್ಟಪಡ್ತೀಯ? ಅಣ್ಣ ಏನ್ ಹೇಳೋಣ, ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಓ ಸಾಧಿಸ್ಬಿಟ್ಟ ಬಿಡು, ಆಯ್ತು ಸಂಪಾದನೆ ಮಾಡ್ಕೊಂಡ್ಬಿಟ್ಟೆ. ಎಂತ ಎಂತ ನಾವಿಗೇಟರ್ ನಿಮ್ ಪಕ್ಕದಲ್ಲಿ. ಒಂದ್ಸತಿ ನುಗ್ಗಿದೀಯಾ ಮತ್ತೆ ಕೆಳಗ್ ಬಂದಿದ್ಯಾ ಅಲ್ಲೇ ಅನ್ಕೊಂಡೆ. ಗಾಡಿ ಆಫ್ ಆಗ್ಬಿಡ್ತು. ಅವಾಗ ಬಿಡ್ತಾ ಹಂಗ ಬರ್ರ ನಂಗ ಹೊಡ್ಕೊಂಡ್ ನಂಗೆ ಹಚ್ಚಿದೆ. ಹೌದಾ? ಬಟ್ ಅದ್ಭುತವಾಗಿ ಓಡಿಸಿದ್ಯಾ, ಒಂದು ಅತ್ಯುತ್ತಮವಾದಂತ ಸಮಯ ತಗೊಂಡಿದ್ಯಾ. ಅದೇ ಸುದೀಪ್ ಅಣ್ಣ ರನ್ನ ಫಿಲಮ್ ಹೊಡೆದ್ರಲ್ಲ ಆ ತರ ಹೊಡೆಯೋಣ. ಓ ನೋಡು, ಅಲ್ಲೂ ಕಿಚ್ಚ ಸುದೀಪ್ ಅವರ ಇನ್ಸ್ಪಿರೇಷನ್. ವೆರಿ ವೆರಿ ಗುಡ್. ಟೈಮಿಂಗ್ ಏನು ಅಂತ ಆಮೇಲೆ ಹೇಳ್ತೀನಿ. ಬೇರೆ ಕಂಟೆಸ್ಟೆಂಟ್ಸ್ಗೆ, ನಿಮ್ಮ ಎದುರಾಳಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ದಯವಿಟ್ಟು ಯಾರೇ ಬಂದ್ರು ಭಾರಿ ಪಾರ್ಟ್ನರ್ ಮೇಲೆ ಡಿಫ್ರೆಂಟ್, ಅವ್ರ ಕಣ್ಣುಗಳು ಕಿತ್ಕೊಂಡು ನಿಮ್ ಕಣ್ಣಾಗಿ ಇಟ್ಕೊಳ್ರಿ. ಇಲ್ಲ ಅಂದ್ರೆ ಯಾವ ಮಾರಿ ಇವಾಗೇನು ಆರ್ಷನ್ ಅಂತ ಗ್ಯಾರಂಟಿ, ಗ್ಲಾಸ್ ಅಂತ ಎಂತ ಹೊಡ್ತಾ ಬೀಳ್ತಾವ ಬಿದ್ರೆ ಅಂದ್ರೆ ನಿಮ್ ಹಣೆ ಬರ ಪಡ್ಕೊಂಡು ನೀವು ವಕೀಲ್ ನಾವೇನು ಹೇಳಕ್ಕಾಗಲ್ಲ ಇದ್ರ ಮೇಲೆ. ಹೌದಾ? ಯಾರು ಟೈಮಿಂಗ್ ಬ್ರೇಕ್ ಮಾಡ್ಬೋದು ನಿಮ್ ಟೈಮಿಂಗ್ ನ? ಅಣ್ಣ ನನ್ನ ಅನ್ಸಿಕೆ ಅಮಗೊಂಡ ಮಾಡ್ಬೋದು ಅನಿಸ್ತಣ್ಣ. ಅಮಗೊಂಡ ಮಾಡ್ಬೋದಾ? ಅವನಕ ಭಾರಿ ಶಾರ್ಪ್ ಅದ, ನಾವು ಏನೋ ಉತ್ತತ್ತಿ ಕೊಬ್ಬರಿ ಅವು ಇವು ತಿಂತಾನಲ್ಲ, ಇರ್ಬೋದು ಅನಿಸ್ತಣ್ಣ. ಸ್ವಲ್ಪ ಜ್ಞಾನದ ಕಣ್ಣಿದೆ ಅಂತ ಅನ್ಸುತ್ತೆ ನನಗೆ. ನೋಡಿ ಬಿಡುವ ಏನಾಗತ್ತೆ ಅಂತ. ಮೂರನೇ ಹಳ್ಳಿ ಹೈದ ಪ್ಯಾಡೆ ಪಾರ್ಟ್ನರ್ ಯಾರು ಅಂದ್ರೆ ಇಟ್ ಇಸ್ ಸೂಪರ್ಮ್ಯಾನ್ ಸಂತೋಷ್ ಅಂಡ್ ನಿಹಾರಿಕಾ. ನಂದು ಕಣ್ಣು ಕಟ್ತಾರೆ, ನಾನು ಡ್ರೈವಿಂಗ್ ಮಾಡೋದು. ಅದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ನಮಗೆ. ಇದು ಕಣ್ಣು ಓಪನ್ ಇದ್ರೂ ಸ್ಟೇರಿಂಗ್ ಇಡ್ಲಿಕ್ಕೆ ಬರಲ್ಲ, ಮತ್ತೆ ಕಣ್ಣು ಮುಚ್ಕೊಂಡು ಹೊಡೆಯೋದಂದ್ರೆ ಅದು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನೋಡು, ಈಗ ನಮ್ಮ ಪಾರ್ಟ್ನರ್ ಮೇಲೆ ಬಿಟ್ಟಿದ್ದು, ನಂಗೆ ಅವ್ರು ಹೇಗೆ ಗೈಡ್ ಮಾಡ್ತಾರೆ ಹಾಗೆ ನಾನು ತಗೊಂಡು. ಸೂಪರ್ ಮ್ಯಾನ್ ತರ ಹಾಡ್ತಾರೆ, ಎಲ್ಲೂ ಹೊಡೆಯಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ಆದ್ರೆ ಅವ್ರಿಗೆ ಸಾಥ್ ನಾನ್ ಚೆನ್ನಾಗಿ ಕೊಡ್ಬೇಕು, ಅವರಿಗೆ ಸರಿಯಾಗಿ ಗೈಡ್ ಮಾಡ್ಬೇಕು, ಅದನ್ನ ನಾನ್ ಮಾಡ್ತೀನಿ. ಓಕೆ, ಸೂಪರ್ಮ್ಯಾನ್ ಸಂತೋಷ್ ಅಂಡ್ ನಿಹಾರಿಕಾ, ಗುಡ್ ಲಕ್ ಗಾಯ್ಸ್. ನಿಮ್ಮ ಸೇಫ್ಟಿ ಬಹಳ ಮುಖ್ಯ. ನಿಮ್ಮ ಸೇಫ್ಟಿನ ದೃಷ್ಟಿಯಲ್ಲಿ ಇಟ್ಕೊಂಡು ಓಡಿಸಿ ಗಾಡಿನ, ಅರ್ಥ ಆಯ್ತಾ? ಆ ಡ್ರಮ್ಸ್ ಸೆಂಟರ್ ಇಂದ ಹೋಗ್ಬೇಕು, ಗ್ಲಾಸ್ ಸೆಂಟರ್ ಇಂದ ಹೋಗ್ಬೇಕು. ಓಕೆ, ಎಸ್ ಸರ್. ಬಿ ಸೇಫ್. ಎಸ್ ಸರ್. ಟೇಕ್ ಯೋರ್ ಟೈಮ್. ಓಕೆ ಸರ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಓಕೆ, ಗುಡ್ ಲಕ್. ಈಗ ಆಟ ಶುರು ಆಗ್ತಾ ಇದೆ, ಒಂದು ಅದ್ಭುತ ರೇಸ್ ಶುರು ಆಗ್ತಾ ಇದೆ. ಸಂತೋಷ, your time starts now. Go on. ಸ್ಟ್ರೇಟ್ ಹೋಗಿ, ಸ್ವಲ್ಪ ಎಕ್ಸಲೇಟರ್ ಸ್ವಲ್ಪ ಜಾಸ್ತಿ ಕೊಡಿ. Come on, ಸಂತೋಷ್. ಸ್ವಲ್ಪ ರೇಟು, ಸ್ವಲ್ಪ ಸೆಂಟರ್ ಇಂದ ರೈಟ್. ಎಸ್ ಎಸ್. left Okay. left yes ಸ್ವಲ್ಪ ಲೆಫ್ಟ್. ಎಸ್, ಕರೆಕ್ಟ್ ಗೈಡ್ ಮಾಡಿ. ಹಾ, ಈಗ ಸ್ವಲ್ಪ ಸೆಂಟರ್ ತನ್ನಿ. ಹಾ, ಕರೆಕ್ಟ್. ಸ್ವಲ್ಪ ಸೆಂಟರ್ ಇಲ್ಲ ಸ್ಟೇರಿಂಗ್ ಸೆಂಟರ್ ಇಲ್ಲ. ಲೆಫ್ಟ್ ಈ ಕಡೆ, ಲೆಫ್ಟ್ ಈ ಕಡೆ. ಸ್ವಲ್ಪ ರೈಟ್. ಈಗ ಆ ಕಡೆ ಸೆಂಟರ್. ಸ್ವಲ್ಪ ಸ್ಲೋ ಡೌನ್ ಮಾಡಿ. ಹೋಗಿ ಲೆಫ್ಟ್. ಈ ಕಡೆ. ಎಸ್, ಓಕೆ. ಸ್ವಲ್ಪ ಸ್ಲೋ ಡೌನ್ ಮಾಡಿ. ಹಾ, ಹೋಗಿ. ಟ್ರಕ್ ಹೋಗ್ತಾ ಇದೆ. ಸ್ವಲ್ಪ ಸೆಂಟರಲ್ಲಿ ಇರಲಿ. ಸೆಂಟರ್ ಇದೆ ಗಾಡಿ, ಸ್ವಲ್ಪ ಸೆಂಟರ್ ಹಂಗೆ ಮೇಂಟೈನ್ ಮಾಡಿ. ಹೋಗಿ. ಟ್ರಕ್ ಹೋಗ್ತಾ ಇದೆ. ಸೆಂಟರ್ ಈ ಕಡೆ. ಲೆಫ್ಟ್ ಸೆಂಟರ್. ಸ್ವಲ್ಪ ಸ್ಟ್ರೈಟ್. ಹಾ, ಸ್ಪೀಡ್ ಕೊಡಿ. ಹೋಗ್ತಿದ್ದೀರಾ? ಸ್ವಲ್ಪ ಲೆಫ್ಟ್ ಮಾಡಿ. ಹೋಗಿ. ಸ್ಟ್ರೈಟ್ ಇರ್ಲಿ. ಹೋಗ್ತಾ ಇದೆ. ರೈಟ್ ಲೆಫ್ಟ್ ಮಾಡಬೇಡಿ. ಸ್ಟ್ರೈಟ್ ಇರ್ಲಿ. ಸೆಂಟರ್ ಇದೆ. ಬರ್ತಾ ಇದೆ. ಹೋಗಿ ಲೆಫ್ಟ್. ಸ್ವಲ್ಪ ಲೆಫ್ಟ್. ಹೋಗಿ. ಆಕ್ಸಿಲೇಟರ್ ಕೊಡ್ರಿ. ಲೆಫ್ಟ್.
ರೆಸ್ಕ್ಯೂ ಟೀಮ್, ರೆಸ್ಕ್ಯೂ ಟೀಮ್. ಸಂತೋಷ್ ಓಕೆ? ಇಬ್ರು ಓಕೆನಾ? ಇಬ್ರು ಓಕೆನಾ? ಓಕೆ, ಇಳಿಸಿ ಅವ್ರನ್ನ. ಸಂತು ಸೂಪರ್ಮ್ಯಾನ್ ಸಂತು ಅಂತ ಬೇರೆ ಕರೀತಾ ಇದ್ದೆ. ನೀನ್ ನಿಜವಾಗ್ಲೂ ನಿನ್ನ ಹೆಸರು ತಕ್ಕಂತೆ ಸೂಪರ್ಮ್ಯಾನ್ ತರಾನೇ ಹೋಗಿದೆ ಮಗ. ಹೆಂಗೆ ಫ್ಲೈಯಿಂಗ್ ನೋಡು, ಈ ಡಿವೈಡರ್ ಎಲ್ಲ ಬ್ರೇಕ್ ಮಾಡಿ ಸಿನಿಮಾದಲ್ಲಿ ಬರೀ ಪ್ಲಾಸ್ಟಿಕ್ ಥರ್ಮೋಕೋಲ್ ಇಡ್ತಾರೆ, ಇದು ರಿಯಲ್. ನೋಡು ಎಲ್ಲಿ ಹೋಗಿದೆ ಅಂತ. ಬಟ್ ಸದ್ಯ ಏನೂ ಆಗಿಲ್ಲ ನಿಮ್ಗೆ. ಐ ಥಿಂಕ್ ಕಾಲ್ ಒಂದು ಚಿಕ್ಕ ಫ್ರಾಕ್ಚರ್ ಆಗಿದೆ. ಬಟ್ ನಿಹಾರಿಕಾ ಕಂಡೀಷನ್ ಹೇಗಿದೆ? ನಿಹಾರಿಕಾ ಕಂಡೀಷನ್ ಇಲ್ಲಿ ಹೊರ್ತಾ ಬಿದ್ದಿದೆ ಸರ್, ಜಾಗೆ ಹೊರ್ತಾ ಬಿದ್ದಿದೆ. ಬಟ್ ಆಂಬ್ಯುಲೆನ್ಸ್ ಇಲ್ಲಿದ್ದಾರೆ. ಬಟ್ ಸಂತು, ಅದಕ್ಕೆ ನಾನು ಹೇಳಿದ್ದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ನೀವು ಒಂಚೂರು ಸ್ಲೋ ಹೋಗಿದ್ದಿದ್ರೆ ಕರೆಕ್ಟ್ ಆಗ್ತಿತ್ತು. ನೀನು ಬ್ರೇಕ್ ಬದಲಾಗಿ ಆಕ್ಸಿಲರೇಟರ್ ಪ್ರೆಸ್ ಮಾಡ್ಬಿಟ್ಟೆ ಸರ್. ಒಂದ್ಸತಿ ಸಿಕ್ಕಾಕೋದು ಆಕ್ಚುಲಿ. ಅದು ಸೆಂಟರ್ ಏನಾದ್ರು ಕರೆಕ್ಟಾಗಿ ಸಿಕ್ಕಾಕೊಂಡಿದ್ದಿದ್ರೆ ಮೇಲ್ ಹತ್ಬಿಡ್ಬೋದಿತ್ತು. ಬಟ್ ಸದ್ಯ ನೀನು ಆಕ್ಚುಲಿ ವಾಪಸ್ ತಗೊಂಡಿದ್ದು ಒಳ್ಳೇದಾಯ್ತು. ಬಟ್ ಎಲ್ಲ ಒಂದ್ ಕಡೆ ಕರೆಕ್ಟಾಗಿ ಡ್ರೈವ್ ಮಾಡಿದ್ರೆ ಆರಾಮ್ಸೆ ಹತ್ಬಿಡ್ಬೋದಿತ್ತು. ಹೆಂಗಿತ್ತು ಇಡೀ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು ಸರ್. ಒಮ್ಮೆಂದ ಇದು ಏನಂತಾರೆ, ಇನ್ನೂ ಹೊಡಿಬೇಕು ಅನಿಸ್ತಾ ಇತ್ತು. ನನಗೇನು ಅನಿಸ್ತು ಗೊತ್ತಾ ಸರ್, ನೀನಲ್ದೆ ನಿಹಾರಿಕಾ ಇದ್ದಿದ್ರೆ ಬಹುಶಃ ಕಂಪ್ಲೀಟ್ ಆಗ್ತಿತ್ತು ಟಾಸ್ಕ್. ಇಲ್ಲ ಸರ್, ನಾನು ಹೇಳಿದ ಅವರಿಗೆ. ನಿನಗೆ ಡ್ರೈವಿಂಗ್ ಬರುತ್ತಾ? ಸರ್ ಇಲ್ಲ ಸರ್, ಡ್ರೈವಿಂಗ್ ಬರಲ್ಲ. ನಿಹಾರಿಕಂಗೆ ಬರುತ್ತೆ ಗೊತ್ತಾ? ಹೌದು ಸರ್, ಅವ್ರಿಗೆ ಬರುತ್ತೆ. ಮತ್ತೆ ಅವ್ರಿಗೆ ತಾನೇ ಕೊಡ್ಬೇಕಿತ್ತು. ಅಲ್ಲೇ ರಾಂಗ್ ಸ್ಟ್ರಾಟಜಿ ಪ್ಲಾನ್ ಆಯ್ತು. ಕಾಂಟ್ ಹೆಲ್ಪ್ ಇಟ್. ಕೊನೆ ಗಳಿಗೆಯಲ್ಲಿ ನಿಹಾರಿಕಾ ಬೇಡ ನಾನೇ ಓಡಿಸ್ತೀನಿ ಅಂತ ಸಂತೋಷ್ ಬಂದ. ಎಲ್ಲಿಗೆ ಓಡಿಸ್ದ ನೋಡಿ. ಏನಾಯ್ತು ಫೈನಲಿ? ಡಿಸ್ಕ್ವಾಲಿಫೈಡ್. ಬಟ್ ನೋಡುವ, ಐ ಥಿಂಕ್ ಲೆಟ್ ನಿಹಾರಿಕಾ ಕಮ್ ಬ್ಯಾಕ್ ಸೇಫ್. ಓಕೆ, ಹೋಗಿ ಟ್ರೀಟ್ಮೆಂಟ್ ತಗೋ. ಗುಡ್ ಲಕ್. ಓಕೆ ಫ್ರೆಂಡ್ಸ್, ಸಂತೋಷ್ ಕತೆ ಏನಾಯ್ತು ಅಂತ ನೋಡಿದ್ರಲ್ಲ. ಸೂಪರ್ ಮ್ಯಾನ್ ತರ ಕೆಳಗೋದ. ಈಗ ನೆಕ್ಸ್ಟ್ ಬರ್ತಿರೋದು ಯಾರು? ಡೈರೆಕ್ಟರ್ ಪ್ರಮೋದ್ ಅಂಡ್ ರಕ್ಷಾ. ಸ್ಪೀಡ್ ಆಗಿ ಹೋಗು, ಹೋಗು ಮಮ್ಮಿ. ಇನ್ನ ಮುಂದೆ ಹೋಗು, ಸ್ಟ್ರೈಟ್ ಹೋಗು. ಬೇಗ ಸ್ಟ್ರೈಟ್ ಹೋಗು. ಮಮ್ಮಿ, ಇನ್ನ ಸ್ಟಾಪ್ ಮಾಡು, ಸ್ಟಾಪ್ ಮಾಡು. ಡೈರೆಕ್ಟರ್ ಪ್ರಮೋದ್ ಎಸ್ ಸರ್. ಅಂಡ್ ರಕ್ಷಾ, ಆಲ್ ಸೆಟ್? ಏನ್ ನಿಮ್ ಸ್ಟ್ರಾಟಜಿ ಪ್ರಮೋದ್? ಸರ್, ನಂದು ಫಸ್ಟು ಸ್ಟಾರ್ಟಿಂಗು ಡ್ರಮ್ ಹೊಡೆದಾಕ್ಬೇಕು. ಹೊಡೆದಾಕ್ಬಿಟ್ಟು ಗ್ಲಾಸ್ ಇದುವರೆಗೂ ಯಾರು ಸೆಂಟ್ರಿಗೆ ಹೊಡೆದಿಲ್ಲ, ಸೆಂಟ್ರಿಗೆ ಹೊಡಿಬೇಕು. ಆಮೇಲೆ ಏನಿದ್ರು ಪಾರ್ಕಿಂಗ್ ಮಾಡೋದು ಪ್ರಾಪರ್ ಆಗಿ, ಗ್ಯಾರಂಟಿ. ಅದು 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿರತ್ತೆ. ಓಲಿ ಸರ್. ಡೀಲಾ? ರಕ್ಷನ್ ಪ್ರಾಣ ನಿನ್ ಕೈಯಲ್ಲಿದೆ ಮಗನೇ. ಅದು ಯಾವಾಗಲೂ ನನ್ನ ಕೈಲಿದೆ ಬಿಡಿ ಸರ್. ಹಾಗ್ದ ರಕ್ಷಾ, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ಯಮ್ಮ? ಎಲ್ಲ ಹೇಳಿದೀನಿ ಸರ್, ನನ್ನ ಮಾತು ಕೇಳಿದ್ರೆ ಸಾಕ ಅವನು. ರೆಡಿ? ರೈಟ್. ಡೈರೆಕ್ಟರ್? ಎಸ್ ಸರ್. ಗುಡ್ ಲಕ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಲೆಫ್ಟ್ ಲೆಫ್ಟ್ ಸ್ಟ್ರೈಟ್ 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 ಆಗಿ ಹೋಗು, ಸ್ಟ್ರೈಟ್ ಆಗಿ ಹೋಗು, ರೈಟ್ ಹೋಗು, ಸ್ವಲ್ಪ ಸ್ಟ್ರೈಟ್ ಹೋಗು. ಸ್ಟ್ರೈಟ್ ಅಲ್ಲಿದೆ, ಲೆಫ್ಟ್ ಲೆಫ್ಟ್ ಸ್ವಲ್ಪ ಲೆಫ್ಟ್, ಕಮಾನ್ ಲೆಫ್ಟ್ ಲೆಫ್ಟ್ ಸ್ವಲ್ಪ ಲೆಫ್ಟ್, ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ಫುಲ್ ಸ್ಟ್ರೈಟ್, ಫುಲ್ ಸೀದಾ ಹೋಗು. ಸ್ಟ್ರೈಟ್ ನಿನಗೆ ಮಧ್ಯ ಫುಲ್ ಲೆಫ್ಟ್ 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 ಲೆಫ್ಟ್. ಇನ್ನ ಹಿಂದೆ ಹೋಗು. ಇಲ್ಲಿ ರೈಟ್ ರೈಟ್ ರೈಟ್. ಇವಾಗ ಕರೆಕ್ಟ್ ನಿಂಗೆ ಮಧ್ಯದಲ್ಲಿ ಲೆಫ್ಟ್ ಅಲ್ಲಿ ಇದೆ ಕಾಣೋ, ಇದೆಲ್ಲ ಲೆಫ್ಟ್ ಅಲ್ಲಿ ಇದೆ. ಸ್ವಲ್ಪ ಲೆಫ್ಟ್ ಬಾ, ಲೆಫ್ಟ್ ಬಾ. ಸ್ವಲ್ಪ ರೈಟ್ ತಗೋ. ಸ್ಟ್ರೈಟ್ ಹೋಗೀಗ. ರೈಟ್ 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 ರೈಟ್. ಹಿಂದೆ ಸ್ವಲ್ಪ ಹಿಂದೆ ಬಾ, ಸ್ವಲ್ಪ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ. ಕರೆಕ್ಟ್ ಆಗಿ ಹಿಂದೆ ಬಾ.
ಸ್ಟಾಪ್ ಫುಲ್ ಸ್ಟ್ರೇಟ್ ಆಗಿ ನಿನಗೆ ಕರೆಕ್ಟ್ ಆಗಿದೆ ಸ್ಟ್ರೇಟ್ ಆಗಿ ಹೋಗಿ ಮಧ್ಯ ಫುಲ್ ಸ್ಟ್ರೇಟ್ ಲೆಫ್ಟ್ ಹೋಗ್ಬೇಕು ಹಿಂದೆ ಹೋಗು ಲೆಫ್ಟ್ ಸ್ಟಾಪ್ ಇವಾಗ ಸ್ಟ್ರೇಟ್ ಹೋಗು ಸ್ಟ್ರೇಟ್ ಫುಲ್ ಸ್ಟ್ರೇಟ್ ಲೋ ಹಿಂದೆ ಬಾರೋ ಯಾವ ಕಡೆ ಐತೆ ಡ್ರಮ್ಮು ಫುಲ್ ಹಿಂದೆ ಬಾ ನೀನು ರೈಟ್ ಸೈಡ್ ಡ್ರಮ್ ಇದೆ ಸ್ಟ್ರೇಟ್ ಇರೋ ಇವಾಗ ಫುಲ್ ಸ್ಟ್ರೇಟ್ ಆಗಿ ಹೋಗು ಸ್ಟ್ರೇಟ್ ರೈಟ್ ಇಲ್ಲ ಲೆಫ್ಟ್ ಇಲ್ಲ ಫುಲ್ ಸ್ಟ್ರೇಟ್ ಸ್ವಲ್ಪ ಹಿಂದೆ ಹೋಗು ಇನ್ನ ಫೋರ್ಸ್ ಲೋ ಕಾರ್ಯ ಓಡಿಸಲ್ಲ ಎಲ್ಬೋಡಿರೋ ನೀನು ಫುಲ್ ಸ್ಟ್ರೇಟ್ ಹೋಗು ಫುಲ್ ಸ್ಟ್ರೇಟ್ ಹಿಂದೆ ಬಾ ಸ್ಟಾಪ್ ಫುಲ್ ಹಿಂದೆ ಹೋಗು ಫುಲ್ ಹಿಂದೆಯಿಂದ ಸ್ಟ್ರೇಟ್ ಆಗಿ ಹೋಗು ಫುಲ್ ಹಿಂದೆ ಸ್ಟ್ರೇಟ್ ಸ್ಟಾಪ್ ಇವಾಗ ಫುಲ್ ಸ್ಟ್ರೇಟ್ ಹೋಗು ಫುಲ್ ಸ್ಟ್ರೇಟ್ ಹೋಗು ರೈಟ್ ಸ್ಟ್ರೇಟ್ ಅಲ್ಲೇ ಇರು ಫುಲ್ ಸ್ಟ್ರೇಟ್ ಹಂಗೆ ಮಾತಾಡ್ತಾ ಇದೆಯಲ್ಲೋ ಫುಲ್ ಸ್ಟ್ರೇಟ್ ರೈಟ್ ಮಧ್ಯೆ ಇರೋ ಗ್ಲಾಸ್ ಫುಲ್ ಹಿಂದೆ ಹೋಗು ಫುಲ್ ಸ್ಟ್ರೇಟ್ ಮಾಡ್ಕೋ ಗಾಡಿನ ಫುಲ್ ಗಾಡಿ ಸ್ಟ್ರೇಟ್ ಮಾಡ್ಕೊ ಫುಲ್ ಮಧ್ಯೆ ಹೋಗಿ ಕ್ರ್ಯಾಕ್ ಮಾಡು ಇರು ಫುಲ್ ಇವಾಗ ನೀನು ಸ್ಟ್ರೇಟ್ ಮಿರರ್ ಇದೆ ಫುಲ್ ಸ್ಟ್ರೇಟ್ ಹೋಗು ಫುಲ್ ಫಾಸ್ಟ್ ಆಗಿ ಸ್ಟ್ರೇಟ್ ಅಂದ್ರೆ ರೈಟ್ ಲೆಫ್ಟ್ ಯಾಕೋ ಹೋಗ್ತೀಯಾ ಫುಲ್ ಸ್ಟ್ರೇಟ್ ಸ್ಪೀಡ್ ಆಗಿ ಹೋಗು ಮಮ್ಮಿ ಹೀರೋ ಎಂಟ್ರಿ ಏ ಲೆಫ್ಟ್ ಇವಾಗ ಟ್ರ್ಯಾಕ್ಟರ್ ಇನ್ನ Come on. ಫುಲ್ ಸ್ಟ್ರೇಟ್ ಆಗಿ ಹೋಗು ಫುಲ್ ಗಾಡಿ ಹೋಗ್ತಾ ಇದೆ 50 km/h ಸ್ಪೀಡ್ ಅಲ್ಲಿ ಇದೆ ಗಾಡಿ ಕೇಬಲ್ ಬಟ್ ಕೇಬಲ್ ಆಗಿ ಓಡ್ಸಪ್ಪ ರೈಟ್ ಫುಲ್ ರೈಟ್ ಸ್ಟ್ರೇಟ್ ಆಗಿ ಹೋಗಿ ಇವಾಗ ಸ್ಟ್ರೇಟ್ ಅಲ್ಲಿ ಗಾಡಿ ಇದೆ ಲೋ ಯಾಕಡೆ ಹೋಗ್ಬೇಕು ಸ್ಟ್ರೇಟ್ ಕರೆಕ್ಟ್ ಸ್ಟ್ರೇಟ್ ಹೋಗ್ತಾ ಇದ್ದ ಫುಲ್ ಸ್ಟ್ರೇಟ್ ಹೋಗು ಫುಲ್ ಸ್ಟ್ರೇಟ್ ಏ ಲೆಫ್ಟ್ ಹೋಗು ಲೆಫ್ಟ್ ಅಲ್ಲಿ ಇದೆ ಟ್ರಾಫಿಕ್ ಫುಲ್ ಸ್ಟ್ರೇಟ್ ಟೇಕ್ ಇಟ್ ಈಸಿ ಆರಾಮ್ ಸೆ ಹೋಗು ಪ್ರಮೋದ ಲೆಫ್ಟ್ ಹೋಗು ಪ್ರಮೋದ ಯಾಕೋ ರೈಟ್ ಲೆಫ್ಟ್ ಹೋಗ್ತೀಯಾ ಫುಲ್ ಸ್ಟ್ರೇಟ್ ಫಾಸ್ಟ್ ಆಗಿ ಹೋಗು ಫುಲ್ ಸ್ಟ್ರೇಟ್ ಲೆಫ್ಟ್ ಬಾ ಸ್ವಲ್ಪ ಲೆಫ್ಟ್ ಬಾ ಇನ್ನ ಲೆಫ್ಟ್ ಸ್ಟ್ರೇಟ್ ಫುಲ್ ಸ್ಟ್ರೇಟ್ ಆಗಿ ಹೋಗೀಗ ಫುಲ್ ಸ್ಟ್ರೇಟ್ Come on. ಫುಲ್ ಸ್ಟ್ರೇಟ್ ಹೋಗು ಫುಲ್ ಸ್ಟ್ರೇಟ್ ಹತ್ಸು ಬೇಗ ಹತ್ಸು ಫುಲ್ ಸ್ಟ್ರೇಟ್ ಫಾಸ್ಟ್ ಆಗಿ ಹೋಗು ಗೇರ್ ಚೇಂಜ್ ಮಾಡ್ಕೋ ಬೇಕಂದ್ರೆ ಸೆಕೆಂಡ್ ಗೇರ್ ಹಾಕೊಂಡು ಫುಲ್ ಸ್ಟ್ರೇಟ್ ಆಗಿ ಹತ್ಸು ಅದೇ ಹಂಗೆ ಹೋಗ್ಲಾ ಸ್ಟ್ರೇಟ್ ಅಲ್ಲಿ ಹತ್ಸು ಸ್ಟ್ರೇಟ್ ಆಗಿ ಹೋಗು ಹತ್ಸು ಬೇಗ ಫುಲ್ ಸ್ಟ್ರೇಟ್ ಇನ್ನ ಮುಂದೆ ಹೋಗು ಸ್ಟ್ರೇಟ್ ಹೋಗು ಬೇಗ ಸ್ಟ್ರೇಟ್ ಹೋಗು ಸ್ಟಾಪ್ ಮಾಡು ಹತ್ತು ಮೇಲೆ ಫುಲ್ ಸ್ಟ್ರೇಟ್ ಹತ್ಸು ಬೇಗ ಹತ್ಸು ಪ್ರಮೋದ ಕಂಪ್ಲೀಟ್ ಮಾಡ್ಬಿಟ್ಟಲ್ಲ ಗೌರವದಿಂದ ಬಂದ್ರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ತಲೆ ಬಗ್ಸಿ ಗೌರವ ಕೊಡ್ತೀನಿ ಗಾಂಚಲಿಂದ ಬಂದ್ರೆ ಗತ್ತಲೆ ಗುಮ್ತೀನಿ ಅಲ್ಲಿ ಆಗೋಡ್ರು ಹುಡುಗಿರ ಡೆಲ್ಲಿ ಸೌಂಡ್ ಆಗುತ್ತೆ ಇಲ್ಲಿ ಎಳ್ಳೆ ಹುಡುಗಿರ ಎಂಟರ್ ಕರ್ನಾಟಕ ಸೌಂಡ್ ಆಗುತ್ತೆ ಏನೋ ಪ್ರಮೋದ ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಹೊಡಿಯೋ ಮಗ ಅಂತಂದ್ರೆ ಒಂದು ಚಿಕ್ಕ ಲೈನ್ ಹೇಳಿದೆ ಆದ್ರೆ ಗೆದ್ದ ಮೇಲೆ ಏನ್ ಖುಷಿ ನಿನ್ನ ದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಓಕೆ ಬಟ್ ವೆರಿ ವೆಲ್ ಡನ್
ಟೈಮಿಂಗ್ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಬಟ್ ಪರ್ಫೆಕ್ಟ್ ಆಗಿ ಓಡಿಸಿದ್ಯಾ ಮಗ, ಅದಕ್ಕೆ ಪರ್ಫೆಕ್ಟ್ ನ್ಯಾವಿಗೇಟರ್ ಜೊತೆಯಲ್ಲಿದ್ರು. ವೆರಿ ವೆಲ್ ಡನ್ ರಕ್ಷಾ ಅಂಡ್ ಪ್ರಮೋದ್. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್. ವೆಲ್ ಡನ್. ಈಗ ನೆಕ್ಸ್ಟ್ ಬರ್ತಿರೋದು ಯಾರು ಗೊತ್ತಾ? Amugonda and Amruta. Good luck. Your time starts now. ಲೆಫ್ಟ್ ತಗೊಂಬಿಡ. ಗುಣ ಸ್ಟ್ರೈಟ್ ಹೋಗು. ಸ್ವಲ್ಪ ಇಲ್ಲ ರೈಟ್ ಓಕೆ ಸ್ಟಡಿ ಹಾಂ ಹೋಗು ಸ್ಟ್ರೈಟ್ ಹೋಗು. ರೈಟ್ ಸ್ವಲ್ಪ ರೈಟು ಗುಣ ರೈಟು ಲೆಫ್ಟ್ ಗುಣ ಸ್ಟಾಪ್ ಮಾಡು. ಹಿಂದೆ ಬಾ. ರಿವರ್ಸ್ ತಗೋ. Amruta, guide him properly. ಗುಣ ಸ್ಟಾಪ್. ಹೋಗು ಮುಂದೆ ಹೋಗು. ನೋ ಗುಣ ಹಿಂದೆ ಬಾ. ಗುಂಡ ಹಿಂದೆ ಬಾ. ಯಾಕೆ ಸ್ಪೀಡಾಗಿ ಹೋಗ್ತಿದ್ಯಾ? ಹಿಂದೆ ಬಾ. ಗೊತ್ತಾಗುತ್ತೆ. ನಾನು ಹೇಳೋ ಡೈರೆಕ್ಷನ್ ಕೇಳ್ಕೊಳ. ಸ್ಟಾಪ್ ಮಾಡು. ಸ್ವಲ್ಪ ರೈಟ್ ತಗೋ. ರೈಟ್ ಕನ್ನಡದ ಹೇಳಕ ಬಲ್ಗಡೆ ಹೋಗು. ಸ್ವಲ್ಪ ಸಾಕು. ಗುಂಡ ವಾಟ್ಸ್ ರಾಂಗ್ ವಿತ್ ಯು? ಹೊಡೆದಾಕ್ಬಿಡ್ತೀನಿ ಗುಂಡ. ಏನು ಕಾಣಿಸ್ತಾನೆ ಇಲ್ಲ. ಹಿಂದೆ ಹೋಗು. ಏನು ಕಾಣಿಸ್ತಿಲ್ಲ. ನನ್ನ ಡೈರೆಕ್ಷನ್ ಕೇಳು. ಲೂಂತನ ಆಡ್ಬೇಡ. ಸ್ಟಾಪ್ ಮಾಡು. ಗುಂಡ ಪ್ಲೀಸ್. ಗುಂಡ ಕೈ ಮುಗಿತೀನಿ ಗುಂಡ ಪ್ಲೀಸ್. ಲೆಫ್ಟ್ ತಗೋ. ಸ್ವಲ್ಪ ಸ್ಟಡಿ ಮಾಡು. ಈಗ ಜೋರಾಗಿ ಹೋಗೋಡಿ. ಹೊಡಿ. ಸಾಪ್ ಗುಂಡ ಹಿಂದೆ ಬಾ. ಯಾಕೆ ಗುಂಡ ಪ್ಲೀಸ್ ಗುಂಡ ಸ್ಟಾಪ್ ಮಾಡು. ಗುಂಡ ವಾಟ್ಸ್ ರಾಂಗ್ ವಿತ್ ಯು? ಗುಂಡ ಪ್ಲೀಸ್ ಗೋ. ಹೊಡಿ. ಹೋಗು. Good one. Fantastic. ನಿಧಾನ ಗುಂಡ. ರೈಟು. ಅಂಗಲ. ಲೆಫ್ಟ್. ಗುಂಡ ನಿಧಾನ. ಸ್ಟಾಪ್. ಹಿಂದೆ ತಗೋ. ಸ್ವಲ್ಪ ಹಿಂದೆ ತಗೋ. ಸ್ಟಾಪ್. ಹಿಂದೆ ಹೋಗು. ನಿಧಾನ. ಗುಣ ನಿಧಾನ. ಸ್ಟಾಪ್ ಮಾಡು. ಓಕೆ ಗುಣ ಸ್ವಲ್ಪ ರೈಟ್ ತಗೋ. ಲೆಫ್ಟ್ ತಗೋ. ಸ್ವಲ್ಪ ಲೆಫ್ಟ್ ತಗೋ. ಸ್ವಲ್ಪ ಸಾಕು. ರೈಟು. ಹಾಂ ಸ್ಟ್ರೈಟ್ ಹೋಗು. ಸ್ಟ್ರೈಟ್ ಹೋಗು. ಸ್ಟಾಪ್ ಮಾಡು. ಹಿಂದೆ ಬಾ. ಗುಂಡ ಪ್ಲೀಸ್. ಸ್ಟಾಪ್. ಅಮಗೊಂಡ ಸಮಯ ಓಡ್ತಾ ಇದೆ. ಪ್ಲೀಸ್ ಕೈ ಮುಗಿತೀನಿ ಗುಂಡ. ಸ್ಟಾಪ್ ಮಾಡು ಗುಂಡ. ಲೆಫ್ಟ್ ತಗೋ. ಗುಂಡ ಲೆಫ್ಟ್. ಸ್ಟಾಪ್ ಮಾಡು. ಹಿಂದೆ ಬಾ ಗುಂಡ ಪ್ಲೀಸ್. ದಯವಿಟ್ಟು ಹಿಂದೆ ಬಾ. ಸ್ಟಾಪ್ ಮಾಡು. ಹೋಗು. ಸ್ವಲ್ಪ ಲೆಫ್ಟ್ ತಗೋ. ಹಾಂ ವಾವ್. ಹೋಗು. ಸ್ಟ್ರೈಟ್ ಹೋಗು ಗುಂಡ. Good going. ಮುಂದೆ ಹೋಗು. ಸ್ಟ್ರೈಟ್ ಹೋಗು. Go on, well done. ಸ್ಟ್ರೈಟ್ ಹೋಗು ಗುಂಡ. Yeah. ಸ್ಟ್ರೈಟ್ ಹೋಗು. ಮೂವಿಂಗ್ ಟ್ರಕ್ ಮೇಲೆ ಪಾರ್ಕ್ ಮಾಡ್ಬೇಕಷ್ಟೇನೆ. 2 ಸೆಗ್ಮೆಂಟ್ ಕಂಪ್ಲೀಟ್ ಆಗಿದೆ. ಗುಂಡ ಸ್ಟ್ರೈಟ್ ಮುಂದೆ. You finish. ಸ್ವಲ್ಪ ಲೆಫ್ಟ್. The segment. No. ಸ್ವಲ್ಪ ಲೆಫ್ಟ್ ಗುಂಡ. ಸ್ವಲ್ಪ ಲೆಫ್ಟ್ ಗುಂಡ. ಸ್ವಲ್ಪ ಲೆಫ್ಟ್. ಓಕೆ ರೈಟ್. ಗುಂಡ ರೈಟು. ಸ್ಟ್ರೈಟ್. On. ಸ್ಟ್ರೈಟ್. ಲೆಫ್ಟ್.
on, Amagonda, come on. ಬಲಕ್ಕೆ ಹೋಗು. ಮೆಲ್ಲ ಮೆಲ್ಲ ನಿಲ್ಸ್ಕೊ ಹೋಗಲಿ. ಭಯ ಆಗ್ತಿದೆ. ಸ್ಟ್ರೈಟ್ ಹೋಗು. ಮುಂದೆನೇ ಇದೆ ಕಾರು, ಮುಂದೆನೇ ಇದೆ. ಹೋಗು. ಸ್ಟ್ರೈಟ್ ಹೋಗು ಗುಣ, ಹೋಗು. ಗುಣ ಪ್ಲೀಸ್ ಗುಣ. ಸ್ವಲ್ಪ ರೈಟ್ ತಗೋ. ಅದೇ ಬಲ ತಗೋ, ಬಲ. ಹಾ ಕರೆಕ್ಟ್ ಇದೆ. ಹೋಗು. ಮುಂದೆ ಹೋಗು. ಹೋಗು ಗುಣ. ಇನ್ನು 1 ಕಿಲೋಮೀಟರ್ ಇದೆ ಅಮ್ಮಗೊಂಡ. 1 ಕಿಲೋಮೀಟರ್ ಮೋರ್. ಕರೆಕ್ಟ್ ಇದೆ. ಹೋಗು. Come on, ಅಮ್ಮಗೊಂಡ. ಈಸಿ. ಗುಣ ಪ್ಲೀಸ್. Don't study. ಗೋ. ಕರೆಕ್ಟ್ ಇದೆ. ಹತ್ತು ಬೇಗ ಹೋಗುತ್ತಾ? ಗುಣ ಹೋಗು. Oh, just miss. ಗುಣ ಹೋಗು. Come on. ಒಂದೇ ಸಮ. ಬಿಡ್ಬೇಕು. ಸ್ಟಾಪ್ ಮಾಡು. Time up. Congratulations, Amagonda. You completed the task. Yeah. ತಗೋ. Whoa! ಹೋಗು. Come on. ಅಮೃತ ಏನಾಯ್ತು ಅಮೃತ? ಸರ್ ನಾನು ಯಾವತ್ತೂ ಬೈದಿರಲ್ಲ, ಹಂಗೆ ಹೇಳ್ತಾ ಇದ್ದೀನಿ. ಲೆಫ್ಟ್ ತಗೋ ರೈಟ್ ತಗೋ ಅಂತ ಕನ್ನಡದಲ್ಲಿ ಹೇಳು ಅಂತ. ಕನ್ನಡದಲ್ಲಿ ಹೇಳಿದ್ರು ಮತ್ತೆ ಎಡ ಅಂದ್ರೆ ಬಲಕ್ಕೆ ಹೋಗ್ತಾನೆ, ಬಲ ಅಂದ್ರೆ ಎಡಕ್ಕೆ ಹೋಗ್ತಾನೆ ಸರ್. ಸರ್ ಇಂಗ್ಲೀಷಲ್ಲಿ ಅವ್ರು ಲೆಫ್ಟ್ ರೈಟ್ ಅಂತಾರೆ, ನನಗೆ ಮತ್ತೆ ಕನ್ನಡದಲ್ಲಿ ಏನಾದ್ರು ಹೇಳ್ಬೇಕು ತಾನೆ. ಒಟ್ಟಿನಲ್ಲಿ ಎಲ್ಲ ಭಾಷೆ ಮಿಕ್ಸ್ ಮಾಡಿ ಪಾರ್ಕಿಂಗ್ ಮಾಡ್ಬಿಟ್ರಲ್ಲಪ್ಪ ಇಲ್ಲಿ. ಕನ್ನಡದಲ್ಲೇ ಹೇಳಿಲ್ಲಪ್ಪ ನೀವು. ಲೆಫ್ಟ್ ರೈಟ್ ಪಾಪ ಅವ್ನ್ ಲೆಫ್ಟ್ ಯಾವ್ದಲ್ಲ ನಿಂಗೆ? ಇದು ಸರ್ ಅದು ರೈಟ್ಲಾ? ನೋಡು ಹಂಗಾಯ್ತು. ರೈಟು ಇದು ಲೆಫ್ಟು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಸಾಕಷ್ಟು ಜನ ಪರ್ಫಾರ್ಮ್ ಮಾಡಿದ್ದಾರೆ. ಒಂದಷ್ಟು ಜನ ಹಳ್ಳಕ್ಕೆ ಬಿದ್ರು, ಒಂದಷ್ಟು ಜನ ಕರೆಕ್ಟಾಗಿ ಪಾರ್ಕ್ ಮಾಡಿದ್ರು. ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಹಾ ಅದಕ್ಕೆ ನೀವು ಸ್ವಲ್ಪ ಕಾಯಬೇಕು. ನಾಳೆ ಮತ್ತಷ್ಟು ಜನ ಪರ್ಫಾರ್ಮ್ ಮಾಡ್ತಾರೆ, ಕರೆಕ್ಟಾಗಿ ಪಾರ್ಕ್ ಮಾಡಿ ಗೆಲ್ತಾರೋ ಸೋಲ್ತಾರೋ ನೋಡೇ ಬಿಡವ. ಆದರೆ ನಾವೀಗ ರೈಟ್ ನಾವು ಸೈನ್ ಆಫ್ ಮಾಡಲೇಬೇಕು. ಮತ್ತೆ ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಟಿಲ್ ದೆನ್, ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಹಳ್ಳಿ ಹೈದ ಪ್ಯಾಟಿಗೆ ಬಂದ ಕೋಪವರ್ಡ್ ಬೈ ಫಾಗ್. ನಾಳೆ ಸಿಗುವ ವಿತ್ ಮೋರ್ ಇಂಟ್ರೆಸ್ಟಿಂಗ್ ಪಾರ್ಕಿಂಗ್. ಗೌರವದಿಂದ ಬಂದ್ರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ತಲೆ ಬಗ್ಸಿ ಗೌರವ ಕೊಡ್ತೀನಿ. ಗಾಂಚಲಿಂದ ಬಂದ್ರೆ ಗತ್ತಲೆ ಗುಮ್ತೀನಿ. ಅಲ್ಲಿ ಆ ಗೌಡ್ರ ಗುಡುಗಿರೆ ಡೆಲ್ಲಿ ಸೌಂಡ್ ಆಗುತ್ತೆ, ಇಲ್ಲಿ ಎಳ್ಳೆ ಗುಡುಗಿರೆ ಎಂಟರ್ ಕರ್ನಾಟಕ ಸೌಂಡ್ ಆಗುತ್ತೆ. ನಿನ್ನ ದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ.